ನಮಸ್ಕಾರ ಸ್ನೇಹಿತರೆ, ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಸುಮಾರು ಕಡೆಯಿಂದ ನನಗೆ ಒಂದು ಯೂಟ್ಯೂಬ್ ಚಾನಲ್ಸ್ ತುಂಬ ವರ್ಕನ್ನು ಬರ್ತಾ ಇದೆ. ವರ್ಕ್ನಲ್ಲಿ ಭಾಳಷ್ಟು ಜನ ನಿಮ್ಮ ಡಿಮ್ಯಾಂಡ್ ಇದೆ, ಒಂದು ಬುಕ್ಕನ್ನು ಪಬ್ಲಿಷ್ ಮಾಡಿ ಅಂತ ಕೇಳ್ತಾ ಇದ್ರಿ. ಸುಮಾರು ಡಿಸ್ಟಿಕ್ಕಿಂದೆಲ್ಲ ಕಾಲ್ಸ್ ಎಲ್ಲ ಬರ್ತಾ ಇದ್ದಾವೆ. ಆಮೇಲೆ ನಿಮ್ಮದು ಏನು PDF ಅನ್ನು ನೀವು ಇದು ಮಾಡ್ತೀರಿ, ಏನು ರೆಫರೆನ್ಸ್ ಮಾಡ್ತೀರಿ, ಹೌದಾ, ಯಾವ ಬುಕ್ಕನ್ನು ರೆಫರೆನ್ಸ್ ಮಾಡ್ತೀರಿ ದಯವಿಟ್ಟು ನಮಗೂ ಕೂಡ ಹೇಳಿ ಅಂತ ಸುಮಾರು ಜನ ಲೆಕ್ಚರ್ಸ್ ಆಗಿರ್ಬೋದು, ಈವನ್ ಏನಂತಾರೆ ಸ್ಟೂಡೆಂಟ್ಸ್ಗಳು ಕೂಡ ಕೇಳ್ತಾ ಇದ್ದಾರೆ. ಇಲ್ಲಿ ನಿಮಗೊಂದು ಕ್ಲಿಯರನ್ನು ನಾನು ಮಾಡ್ತೀನಿ. ಒಂದು ವಿಷಯ ಏನಪ್ಪ ಅಂತಂದರೆ, ಒಂದು ಔಟ್ ಆಫ್ ಔಟ್ ಆಗಬೇಕಂತಂದ್ರೆ ನಿರಂತರವಾದಂಥ ಒಂದು ಪ್ರಯತ್ನ ಬೇಕಾಗತ್ತೆ. ಆ ನಿರಂತರವಾದಂಥ ಪ್ರಯತ್ನ ನೀವು ಇರಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ ಜೊತೆಗೆ ನೀವು ಒಂದು ಕನೆಕ್ಟ್ ಆಗಿರಿ. ಆನಂತರ ನಿಮ್ಮ ಒಂದು ಅಭಿಪ್ರಾಯದ ಮೇರೆಗೆ ನಾವೊಂದು ಈ ಸಲ ಏನು ಮಾಡ್ತಾಯಿದ್ದೀನಿ ಅಂದರೆ, ನನ್ನ ರೂಲ್ಸು ರೆಗ್ಯುಲೇಷನ್ಸ್ ಏನು ಫಾಲೋ ಮಾಡಿದ್ದೀನಿ, ಆಮೇಲೆ ಯಾವ ಈ ಥರ ಎಲ್ಲ ಪ್ಲ್ಯಾನ್ಸ್ಗಳಿದೆ ಅದನ್ನೆಲ್ಲನೂ ಕೂಡ ಒಂದೊಂದಾಗಿ ನಿಮ್ಗೆ ಕೊಡ್ತಾ ಬರ್ತೀನಿ. ಅದನ್ನು ಒಂದು ಬುಕ್ಕನ್ನು ನಾನು ಪಬ್ಲಿಷ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇಂಗ್ಲೀಷ್ ಮೀಡಿಯಮ್ನಲ್ಲಿ ಆಲ್ರೆಡಿ ಕಂಟೆಂಟ್ ರೆಡಿ ಇದೆ, ಕನ್ನಡದಲ್ಲಿ ಸ್ವಲ್ಪ ಇನ್ನೂ ಇದೆ. ಹಾಗಾಗಿ ನನಗೆ ನೀವು ಲೆಕ್ಚರ್ಸ್ ಇದ್ದರೆ ದಯವಿಟ್ಟು ನಿಮ್ಗೆ ಎಷ್ಟು ಕಾಪಿ ಬೇಕಾಗತ್ತೆ ಅಂತ ಅನ್ನೋಂಥದ್ದು ಕಮೆಂಟ್ ಬಾಕ್ಸಲ್ಲಾದರೂ ಹೇಳಿ. ಇಲ್ಲಾಂತಂದರೆ ನನ್ನ ಕರ್ನಾಟಕ ವಿದ್ಯಾರ್ಥಿ ಬಳಗ ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ಕೂಡ ಇದು ಮಾಡಿ. ಇಲ್ಲಾಂದರೆ ನಮ್ಮದು ನಂಬರೇ ಇರುತ್ತೆ, ವಾಟ್ಸಪ್ ನಂಬರ್. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಿಮಗೆ ಎಷ್ಟು ಕಾಪಿ ಏನಂತ ಹೇಳಿದ್ರೆ ನಾನು ಅದನ್ನು ನಿಮಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ತೀನಿ. ನನಗೆ ಲಂಸಮ್ ಆಗಿದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ 100, 200 ಈ ಥರ ಇತ್ತಂದರೆ ಹೆಲ್ಪ್ ಆಗುತ್ತೆ ಕಳಿಸೋದಕ್ಕೆ. ಅದು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಮಾಡಬೇಕು ಅಂತ ಫಸ್ಟು. ಅದಾದ ನಂತರ ನಿಮ್ಮ ಕನ್ನಡದಲ್ಲಿ ಡಿಮ್ಯಾಂಡ್ ಇತ್ತಂದರೆ ಅದನ್ನು ಕೂಡ ಕೊಡ್ತೀನಿ. ಅದರಲ್ಲಿ ಫಸ್ಟು ಏನಂದರೆ ಪಾರ್ಟ್ ವೈಸ್ ಮಾಡಿದ್ದೀನಿ. ಅದಾದ ನಂತರ ಏನು ಮಾಡಿದ್ದೀನಿ ಅಂದರೆ ಕೆಳಗಡೆ ನೆಕ್ಸ್ಟ್ ಏನಂತಂದರೆ ಒಂದು 5 ಪೇಪರ್ಸ್ಗಳನ್ನು ನಿಮಗೆ ಪ್ರಾಕ್ಟೀಸ್ಗೋಸ್ಕರ ಮಾಡಿದ್ದು. ಟೋಟಲ್ 7 ಇದೆ. 7ಅಲ್ಲಿ 2 ಏನಂತಂದರೆ ಒಂದು 24 ಮಾರ್ಕ್ಸು ಇದರ ಪ್ರಕಾರ ಏನಿದೆ ಯಾವುದು ಡೇಟಾ ಬೇಸ್ಡು ಅದನ್ನು ಕೊಟ್ಟಿದ್ದೀನಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಜನರಲಾಗಿ ಒಂದು ಕ್ವಶನ್ ಪೇಪರನ್ನು ಸೆಟ್ ಮಾಡಿದ್ದೀನಿ. ಅದಕ್ಕಿಂತ ಬಿಫೋರ್ 5 ಕ್ವಶನ್ಸ್ ಪೇಪರ್ಸು ನಿಮಗೆ ಎನ್ಮಲಿಗೆ ಹೆಲ್ಪ್ ಆಗುವಂಥ ನಿಟ್ಟಿನಲ್ಲೇ ತೆಗೆದಿರುವಂಥದ್ದು, ಹೌದಾ, ಅಕಾರ್ಡಿಂಗ್ ಟು 2025-26 ಬ್ಲೂ ಪ್ರಿಂಟ್ ಪ್ರಕಾರ ಮಾಡಿದ್ದೀನಿ ಸ್ನೇಹಿತರೆ, ಹೌದಾ. ಇದು ಎಲ್ಲ ಇಷ್ಟು ಮಾಡಿದ್ರೆ ಅಂತಂದರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಕೂಡ ನಮ್ಗೆ ಔಟ್ ಆಫ್ ಔಟ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಡೆಫಿನೆಟಾಗಿ ಭಾಳ ಈಸಿಯಾಗಿ ಸರಳವಾಗಿ ಇದು ಮಾಡಿದ್ದೀನಿ. ಆಮೇಲೆ ಒಂದು ಚಾಪ್ಟರ್ ಆದ ನಂತರ ಯೂನಿಟ್ ಟೆಸ್ಟ್ ಏನು ಮಾಡಿದ್ದೀನಲ್ಲ ಅದನ್ನು ಕೂಡ ಪಬ್ಲಿಷ್ ಮಾಡಿದ್ದೀನಿ. ಸುಮಾರು ಜನ ಕೇಳಿದರು, ಸರ್ ನೀವು ಯೂನಿಟ್ ಕೂಡ ಟೆಸ್ಟನ್ನು ಮಾಡಿರ್ತೀರಿ, ಅವೇ ಕ್ವಶನ್ಸ್ ರಿಪೀಟ್ ಆಗುತ್ತೆ ಅಂತ. ಖಂಡಿತವಾಗ್ಲೂ ನೀವು ಬೇಕಾದರೆ ಕ್ರಾಸ್ ಚೆಕಿಂಗ್ ಮಾಡ್ಕೊಳ್ಬೋದು. ನಾನು ಏನೇನು ಯೂನಿಟ್ ಟೆಸ್ಟ್ನಲ್ಲಿ ಕೊಟ್ಟಿರ್ತೀನಿ ಅವೆಲ್ಲನೂ ಕೂಡ ಎನ್ಯುವಲ್ ಎಕ್ಸಾಮ್ಗೆ ಬಂದಿರುತ್ತೆ. ಹಾಗಾಗಿ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ ಡೆಫಿನೆಟಾಗಿ ಅನ್ನೋವಂಥದ್ದು. ಲೆಕ್ಚರ್ಸ್ ಕೂಡ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಸ್ಟೂಡೆಂಟಿಗೆ ಅದನ್ನು ಡೈರೆಕ್ಟ್ ಕೊಟ್ಟರು ಕೂಡ ಏನೂ ಸಮಸ್ಯೆ ಆಗೋದಿಲ್ಲ, ಹೌದಾ. ತುಂಬ ಹೆಲ್ಪ್ ಆಗುತ್ತೆ, ನಿಮ್ಮ ವರ್ಕ್ ಕಡಿಮೆ ಆಗುತ್ತೆ. ಹಾಗಾಗಿ ಇವಾಗ ಇದು 2ನೇ ವಿಡಿಯೋ ಮಾಡ್ತಾ ಇರೋದು. ಈ ಒಂದು ರಿಸಲ್ಟ್ ಆದ ನಂತರ ಟೋಟಲ್ 15 ಸ್ಕ್ರಿಪ್ಟ್ಗಳನ್ನು ತರಿಸ್ಕೊಳಕ್ಕಾಗಿಲ್ಲ. ನಾನು 3 ಕನ್ನಡ ಮೀಡಿಯಮ್ ತರಿಸ್ಕೊಂಡಿದ್ದೀನಿ, 3 ಇಂಗ್ಲೀಷ್ ಮೀಡಿಯಮ್, ಹೌದಾ. 6 ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಆಗಿರೋದು. ಇಂಗ್ಲೀಷ್ ಮೀಡಿಯಮ್ನಲ್ಲಿ 9, ಟೋಟಲಿ 15 ಔಟ್ ಆಫ್ ಔಟು ಈ ವರ್ಷ ಆಗಿರುವಂಥದ್ದು. ನನಗೆ ತುಂಬ ಚೆನ್ನಾಗಿ ಅನಿಸಿರುವಂಥ ಸ್ಕ್ರಿಪ್ಟ್ ಇಂಗ್ಲೀಷ್ನಲ್ಲಿ ದಾನೇಶ್ವರಿ ಅನ್ನುವಂಥ ಒಂದು ವಿದ್ಯಾರ್ಥಿನಿ ಇದು. ಹಾಗಾಗಿ ಅವ್ರದ್ದೇ ಒಂದು ಸ್ಕ್ರಿಪ್ಟನ್ನು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಮೊದಲಿಂದು ಇದ್ರೊಳಗೆ ಅರ್ಚನವ್ರದ್ದು ಕನ್ನಡ ಮೀಡಿಯಮ್ ಚೆನ್ನಾಗಾಗಿತ್ತು, ಹಾಗಾಗಿ ಅದನ್ನು ಫಸ್ಟ್ ಕೊಟ್ಟೆ. ಅದಾದ ನಂತರ ಇವ್ರದ್ದು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ತುಂಬ ವರ್ಕ್ ಮಾಡಿಸಿದ್ದೀನಿ ಮಕ್ಕಳಿಗೆ. ನಾ ಹೇಳ್ದಂಗೆ ವರ್ಕ್ ಮಾಡಿದ್ದಾರೆ. ಒಂದೊಂದು ಸಲ ಇವರು ವರ್ಕ್ ಮಾಡ್ತಿರ್ಲಿಲ್ಲ ಅಂದರೆ, ಲೇಸಿಯಾಗಿದ್ದಾರೆ ಅಂದರೆ ಮತ್ತೆ ಅವರಿಗೆ ಬೈದು ದಾರಿಗೆ ತರ್ತಿದ್ದೆ. ಹಾಗಾಗಿ ನಾ ಹೇಳ್ದಂಗೆಲ್ಲ ಕೇಳಿದ್ರ. ಹಾಗಾಗಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಪ್ರೆಸೆಂಟೇಷನ್ನು ಚೆನ್ನಾಗಿದೆ. ನೋಡೋಣ ಏನೇನು ಆಗಿದೆ ಅಂತ. ನೀವು ಯಾವ ರೀತಿಯಾಗಿ ನೀವು ಕೂಡ ಅಪ್ಡೇಟ್ ಆಗಬೇಕು ಅನ್ನೋಂಥದ್ದು ನನ್ನ ಒಂದು ಅಭಿಲಾಷೆ, ಹೌದಾ. ಅದಕ್ಕೆ ನಿಮ್ಮ ಐಡಿಯಾಸು, ನಿಮ್ಮ ಒಂದು ಒಪಿನಿಯನ್ ಕೂಡ ನಾ ಬುಕ್ಕನ್ನು ಪಬ್ಲಿಷ್ ಮಾಡ್ಬೇಕು ಅಂದ್ಕೊಂಡಿದ್ದೀನಲ್ಲ, ಅದ್ರ ಬಗ್ಗೆ ದಯವಿಟ್ಟು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ, ಹೌದಾ. ನಿಮ್ಮ ಕೊಡ್ತಾ ಇರುವಂಥ ಸಲಹೆ ಸೂಚನೆ ಮೇರೆಗೆ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಹಾಗಾಗಿ ದಯವಿಟ್ಟು ಒಂದು ವಿಡಿಯೋ ಸ್ಕಿಪ್ ಮಾಡಬೇಡಿ. ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಕಂಟೆಂಟಿಗೆ ಮೂವ್ ಆಗೋಣ. ಇಲ್ಲಿ ಮೊದಲನೇದಾಗಿ ಕಂಟೆಂಟ್ ನೋಡಿ ಎಷ್ಟು ಚೆನ್ನಾಗಿ ಅವ್ರದ್ದು ರಿಜಿಸ್ಟ್ರೇಷನ್ ನಂಬರ್ ಇದೆ, ವಿತ್ ಪ್ರೂಫ್ಗೆ ಸಾಥ್ ನಿಮ್ಗೆ ತೋರಿಸ್ತಾ ಇದ್ದೀನಿ. 80 ಆಗಿರುವಂಥದ್ದು. ಫಸ್ಟ್ ನೋಡಿ ಇಲ್ಲಿ ರ್ಯಾಂಕ್ ಇದೆ 425. ನ್ಯಾಷನಲ್ ಇನ್ಕಮು M3, ಹೌದಾ. ವೆಲ್ತ್ ಟ್ಯಾಕ್ಸ್ 5 ಇದೆ. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಒಳಗೆ ಮಿಕ್ಸ್ಡ್ ಐಸೋ ಕೌಂಟ, ಪರ್ಫೆಕ್ಟ್ ಕಾಂಪಿಟೇಷನ್ಸು, ಟ್ರಾನ್ಸಾಕ್ಷನ್ಸು, ದೆನ್ ಇನ್ವೆಸ್ಟ್ಮೆಂಟು, ಹೌದಾ. ಇಲ್ಲಿ 10 ಮಾರ್ಕ್ಸು. ಮ್ಯಾಚ್ ದಿ ಫಾಲೋವಿಂಗ್ದಾಗಲಿ A ಸೆಕ್ಷನ್ ಬರೀಬೇಕು, Bನೂ ಬರೀಬೇಕಂತ ಹೇಳಿದ್ದೀನಿ, ಹಾಗಾಗಿ ಬರೆದಿದ್ದಾರೆ. MRS ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್, ಓಕೆ. ನೆಕ್ಸ್ಟ್ ಸಪ್ಲೈದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಹೌದಾ. ನೋಡಿ 14th, 15th, 16th ಇಲ್ಲಿ 20 ಮಾರ್ಕ್ಸು ಬಂತು.
ಆಮೇಲೆ ಬಿ ಪಾರ್ಟಲ್ಲಿ ನೋಡಿ ಕಂಟಿನ್ಯೂ ತೊಗೊಂಡಿದ್ದಾರೆ 17, 18 ಅಂದರೆ 17, 18, 19 ನೆಕ್ಸ್ಟು 20 ಕಂಟಿನ್ಯೂ ಇದೆ ನೋಡಿ. ನೆಕ್ಸ್ಟ್ 21, 22, 23 ಯಾವ ಕ್ವಶನ್ನು ಬಿಟ್ಟಿಲ್ಲ ಅವರು, ಎಲ್ಲ ಕ್ವಶನ್ ಬರ್ಕೊಂಡು ಹೋಗಿದ್ದಾರೆ. ನಾ ಆ್ಯಕ್ಚುಲಿ ಹಂಗೆ ಬರಿಬೇಡ ಅಂತ ಹೇಳಿದೆ, ಜಸ್ಟ್ 6 ಬರೀರಿ ಆನಂತರ ಬರೀರಿ ಅಂತ. ಒಂದೊಂದು ಸಲ ಏನು ಮಾಡ್ತಿದ್ರು ಗೊತ್ತಾ, ಅವರು ನಾ ಇಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಆರೇ ಬರೆಯೋದು, ಅದಕ್ಕೆ ಎಷ್ಟು ಬೇಕು ಒಂದು 2-3 ಒಂದು ಪೇಜಸ್ಸು ಎಕ್ಸ್ಟ್ರಾ ಬಿಟ್ಟು ಮತ್ತೆ ನೆಕ್ಸ್ಟು ಸಿ ಪಾರ್ಟನ್ನು ಬರೆಯೋರು. ಅದು ಕಂಟಿನ್ಯೂ ಆಗ್ತಿತ್ತು. ನಾನು ಬೈತಿದ್ದೆ ಪ್ರತಿ ಸಲ, ಹಿಂಗೆ ಮಾಡ್ತಿರೋದು. ಇಲ್ಲ ಸರ್ ನಾವು ಮೊದಲು ಆರೇ ಬರೆದಿದ್ದು, ಆನಂತರ ಟೈಮ್ ಸಿಕ್ಕಾಗಿ ತಂದು ಮತ್ತೆ ಅಲ್ಲೇ ಬರೆದಿದ್ದೀವಿ ಅಂತ. ಒಟ್ಟಾರೆಯಾಗಿ ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟ್, ಎಲ್ಲೂ ಕೂಡ ಓವರ್ ರೈಟಿಂಗ್ ಆಗಿಲ್ಲ. ಅಲ್ಲಿ ಇಲ್ಲಿ ಇದೆ ಬಟ್ ಅಷ್ಟೊಂದಿಲ್ಲ. ಸೊ ತುಂಬ ಚೆನ್ನಾಗಿ ಬರೆದಿದ್ದಾರೆ ಪ್ರೆಸೆಂಟೇಷನ್ಸು. ಸಿ ಪಾರ್ಟ್ ಸ್ಟಾರ್ಟ್ ಮಾಡಿದ್ದಾರೆ. 4 ಮಾರ್ಕ್ಸ್ ಇಲ್ಲಿ ಪ್ರಾಬ್ಲಮ್ ಇದೆ, ಟೇಬಲಿಗೆ 4 ಮಾರ್ಕ್ಸ್ ಬಂದಿದೆ 2. ಆಮೇಲೆ ಸೊ ರೋಲ್ ಆಫ್ ಗೌರ್ನಮೆಂಟ್ ಮತ್ತು ಹೌಸ್ ಹೋಲ್ಡ್ ಸೆಕ್ಟರ್ ಇಲ್ಲಿ 4 ಮಾರ್ಕ್ಸ್ ಬಂದಿದೆ. ಹೌದಾ, ಮನಿ ಆ್ಯಕ್ಟೆ ಆ್ಯಸ್ ಎ ಅಕೌಂಟ್ ಆಫ್ ಅಂತ ಇದೆಯಲ್ಲ, ಯೂನಿಟ್ ಆಫ್, ಅದಕ್ಕೂ ಕೂಡ 4 ಮಾರ್ಕ್ಸ್ ಬಂದಿದೆ ನೋಡಿ. ಟೋಟಲ್ 4 ಆಯಿತು. ಅದಾದ ನಂತರ ಇಲ್ಲಿ ಬಜೆಟ್, ಗೌರ್ಮೆಂಟ್ ಬಜೆಟ್ದು ಇಲ್ಲಿ ಮೊದಲು ಬರೆದಿದ್ದಾರೆ, ಅಲ್ಲಿ ಏನೋ ತಪ್ಪಾಗಿದೆ, ರೈಟ್ ಇದು ಹೊಡೆದು ಹಾಕಿ ನೆಕ್ಸ್ಟ್ ಬರೆದಿದ್ದಾರೆ 4. ಸೊ 4 ಮಾರ್ಕ್ಸ್ ಅಂದರೆ ಟೋಟಲ್ 5 ಇಲ್ಲಿ ಕಂಪ್ಲೀಟ್ ಆಯಿತು, ನೆನ್ಪಿಟ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟು ಸೊ ಇಲ್ಲಿ ಕೂಡ ಯಾವುದು ಅಂತಂದರೆ ಲಿಂಕೇಜಸ್, ಮಾರ್ಕೆಟ್ ಲಿಂಕೇಜಸ್, ಓಪನ್ ಎಕಾನಮಿ ಇದೆಯಲ್ಲ, ಅಲ್ಲಿ ಕೂಡ 4 ಮಾರ್ಕ್ಸ್ ಇದು ಎಕ್ಸ್ಟ್ರಾ. ಡಿ ಪಾರ್ಟಲ್ಲಿ ಲಾ ಆಫ್ ಡಿಮಿನ್ಸಿಂಗ್ ತೊಗೊಂಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಬರೆದಿದ್ದಾರೆ, ಪ್ರೆಸೆಂಟೇಷನ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ವಿತ್ ನಂಬರ್ಗೆ 7 ಬರೆದಿದ್ದಕ್ಕೋಸ್ಕರ ಇಲ್ಲಿ 6 ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಕನ್ಕ್ಲೂಷನ್ ಕೂಡ ಬರೆದಿದ್ದಾರೆ. ನಾನು ಹೆಂಗೆ ಹೇಳಿದ್ದೀನಿ ಹಾಗೆ. ಪ್ರಾಬ್ಲಮ್ ನೋಡಿ 38 ಪ್ರಾಬ್ಲಮ್ಸು, ಇಲ್ಲಿ ಕೂಡ 6 ಮಾರ್ಕ್ಸ್ ಬಂದಿದೆ. ನಾನು ಬೇರೆ ಬೇರೆ ಡೇಟಾ ಇಟ್ಟು ಮಾಡಿಸಿದ್ದೀನಿ, 20,000, 10,000, 15,000, 6,000, ಬಟ್ ಇಲ್ಲಿ ಕೊಟ್ಟಿರೋದು 4,000. ನೆನಪಿರಲಿ ನಿಮಗೆ, ಹೌದಾ. ಲಾಸ್ಟ್ ಟೈಮ್ 3,000, 4,000, 5,000 ಮಾಡಿದೆ, ಬಟ್ ಈ ವರ್ಷದ ಮಕ್ಕಳಿಗೆ ಬೇರೆ ಬೇರೆ ಡೇಟಾ ಇಟ್ಕೊಂಡು ಮಾಡಿದೆ. ಮೆಥಡ್ ಇದೇ ಇದೆ. ನೆಕ್ಸ್ಟ್ ಗೋಲ್ಡ್ ಸ್ಮಿತ್ ಲಾಲ ಸ್ಟೋರಿ ಬರುತ್ತೆ ಅಂತ ಹೇಳಿದೆ, ಬಂದಿದೆ ನೋಡಿ 6 ಮಾರ್ಕ್ಸ್, 3 ಕ್ವಶನ್ಸು ಆಯ್ತು. ಇವಾಗ ಏನದ ಅಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್, X1, X2 ಗೂಡ್ಸ್ ಇದೆಯಲ್ಲ, ಅದು ಬರೆದಿದ್ದಾರೆ. 5 ಮಾರ್ಕ್ಸ್ ಇದೆ. QD ಮತ್ತು QSದು ಎಕ್ಸೆಸ್ ಡಿಮಾಂಡ್, ಎಕ್ಸೆಸ್ ಸಪ್ಲೈ ಕಂಡು ಹಿಡಿಬೇಕಾಗಿತ್ತು. ಪ್ರೈಸ್ 30. ನನಗಿಲ್ಲಿ ಸ್ವಲ್ಪ ಭಯ ಇತ್ತು, ಯಾಕಂದರೆ ಸಿಂಗಲ್ ಡಿಜಿಟ್ನಲ್ಲಿ ಕೊಟ್ಟಿದ್ದೆ ನಾನು ಪ್ರೈಸು, ಇಲ್ಲಿ ಡಬಲ್ ಡಿಜಿಟಲ್ ಕೊಟ್ಟಿದ್ದಾರೆ. ಮಕ್ಕಳು ಮಾಡ್ತಾರಿಲ್ಲೋ ಅನ್ನೋಂಥದ್ದು ಸ್ವಲ್ಪ ಭಯ ಆಗಿತ್ತು ನನಗೆ, ಬಟ್ ಆದರೂ ಕೂಡ ಕರೆಕ್ಟಾಗಿ ಮಾಡಿದ್ದಾರೆ. ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕಂತ ಹೇಳಿದೆ, ಮಾಡಿದ್ದಾರೆ ನೋಡಿ. ಅದಾದ ನಂತರ ಎಕ್ಸ್ಟ್ರಾ ಇದನ್ನು ಕೂಡ ಮಾಡಿದ್ದಾರೆ ಅಟೆಂಪ್ಟ್, ಹೌದಾ, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಒಳಗೆ. ಇದಾದ ನಂತರ ನೆಕ್ಸ್ಟು ಇದು ಎಕ್ಸ್ಟ್ರಾ ಇಷ್ಟು ಪೇಜಸ್ ಟೋಟಲ್ ಅವ್ರು ಬಳಸ್ಕೊಂಡಿರೋಂಥ ಪೇಜಸ್ಸು ಅಲ್ಲೊಂದು ಪೂರ್ತಿಯಾಗಿದೆ. ಅದಾದ ನಂತರ ಇಲ್ಲಿ ಒಂದು 7 ಪೇಜಸ್ ಎಕ್ಸ್ಟ್ರಾನ ಯೂಸ್ ಮಾಡ್ಕೊಂಡಿದ್ದಾರೆ, ಹೌದಾ. ಹಾಗಾಗಿ ಸೊ ಇಷ್ಟು ಕಂಟೆಂಟ್ ನೋಡಿ ಎಷ್ಟು ಕಡಿಮೆ ಇದರೊಳಗೆ ಮಾಡಿದ್ದಾರೆ, ಹೌದಾ. ಇದು ನನ್ನ ಯೂಟ್ಯೂಬ್ ಚಾನಲ್ಸು ಔಟ್ ಆಫ್ 15 ಆಗಿದ್ದಾವೆ, 100% ರಿಸಲ್ಟು. ಸೊ ನಿಮ್ಗೆ ಗೊತ್ತಿದೆ. ಹಾಗಾಗಿ ನನ್ನ ಜೊತೆಗೆ ನಿಮ್ಮ ಒಂದು ಯಾವಾಗಲೂ ಕೂಡ ಜರ್ನಿ ಇತ್ತಂದರೆ ಡೆಫಿನೆಟಾಗಿ ನೀವು ಕೂಡ ಸ್ಕೋರ್ ಈಸಿಯಾಗಿ ಮಾಡ್ಬೋದು ಅನ್ನೋಂಥದ್ದು. ಹಾಗಾಗಿ ಈ ಸಲ ಸೂಪರ್ ರಿಸಲ್ಟ್ ಇದೆ, ಪಂಪರ್ ರಿಸಲ್ಟ್. ಹಾಗಾಗಿ ಸೊ ನೀವು ಕೂಡ ನನ್ನ ಜೊತೆ ಕನೆಕ್ಟ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಸಲಹೆ ಸೂಚನೆಗಳು ಕೊಡಿ. ಸೊ ನಾನು ಪಬ್ಲಿಷ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ದಯವಿಟ್ಟು ನಿಮ್ಮ ಸಲಹೆಗಳು ನಾನು ನಿರೀಕ್ಷೆ ಮಾಡ್ತಾಯಿದ್ದೀನಿ. ಫಾಸ್ಟಾಗಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ತುಂಬ ಹೃದಯದ ಧನ್ಯವಾದಗಳು.